ಡೀಲ್ಗಳು ಮಾಡಿರೋರಿಗೆ ಡೀಲ್ ಬಗ್ಗೆ ಯೋಚನೆ. ಭಾರತೀಯ ಜನತಾ ಪಾರ್ಟಿ ಡೀಲ್ ಬಿಟ್ಟರೆ ಬೇರೆ ಏನು ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ಏನು ದೊಡ್ಡ ಡೀಲು ಅನ್ನೋದನ್ನು ಅವ್ರು ಇದುವರೆಗೂ ಸಹ ಹೇಳಿಲ್ಲ. ಎಫ್ಸ್ಟೈನ್ ಫೈಲಲ್ಲಿ ಬಂದಿರತಕ್ಕಂಥ ಡೀಲಾ ಅಥವಾ ಹರ್ದೀಪ್ ಪೂರಿ ಮಾಡಿರ್ತಕ್ಕಂಥ ಡೀಲಾ ಅಂತ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಈ ರಾಷ್ಟ್ರ ಕೇವಲ ಚುನಾವಣೆ ಇದರಿಂದ ಮಾತ್ರ ಗೆಲ್ಲೋದಂತಲ್ಲ. ಇದಕ್ಕೆ ಒಂದು ರೀತಿಯ ಸಾಂಸ್ಕೃತಿಕ ಭಾಳ ತಳಹದಿ ಇರ್ತಕ್ಕಂಥ ಈ ರಾಷ್ಟ್ರದ ಮಾನ ಮರ್ಯಾದೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಹಾಕಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವರು. ಅದೇ ದೊಡ್ಡ ಡೀಲು ಅಂತ ಅಂದ್ಕೊಂಡಿರಬೇಕು. ಯಾಕಂದರೆ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿಯವರು ನೋಡಿದಾಗ ವ್ಯಾಪಾರಸ್ಥರಾಗೋಗ್ಬಿಟ್ಟಿದ್ದಾರೆ ವಿನಃ ರಾಜಕಾರಣದಲ್ಲಿ ಅವ್ರಿಗೆ ಇರೋಕ್ಕೆ ಅವ್ರಿಗೆ ಯಾವುದೇ ಸಹ ಯೋಗ್ಯತೆ ಇಲ್ಲ. ಮೊದಲನೇದಾಗಿ ಯಾವ ದೊಡ್ಡ ಡೀಲು ಅಂತ ಹೇಳಿದರೆ, ಅಮೇರಿಕಾಯಿಂದ ಬರ್ತಕ್ಕಂಥ ಎಲ್ಲ ಪದಾರ್ಥಗಳಿಗೆ 18% ಟ್ಯಾಕ್ಸ್, ನಾವಿಲ್ಲಿಂದ ಕಳಿಸೋದಕ್ಕೆ 0% ಟ್ಯಾಕ್ಸು. ರಾಹುಲ್ ಗಾಂಧಿಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಟೆಕ್ಸ್ಟೈಲ್ ಇಂಡಸ್ಟ್ರಿ ಭಾಳ ಹೊಡ್ತಾ ಬೀಳುತ್ತೆ ಅಂತ. ಮೊದಲೇ 10 ವರ್ಷದಿಂದನೇ ಬಾಂಗ್ಲಾದೇಶನ ಮೋಸ್ಟ್ ಫೇವರ್ಡ್ ನೇಷನ್ ಅಂತೇಳಿ ಅಮೇರಿಕಾ ಹೇಳಿದೆ. ಅದರ ಅರ್ಥ ಈ ದಕ್ಷಿಣ ಏಷ್ಯಾ ರಾಜ್ಯದಲ್ಲಿ ಯಾವುದೇ ಒಪ್ಪಂದಗಳು ವ್ಯಾಪಾರ ಎಲ್ಲ ಆಗೋ ಸಂದರ್ಭದಲ್ಲಿ ಮೊದಲನೇ ಆದ್ಯತೆ ನಾವು ಕೊಡ್ತಕ್ಕಂಥದ್ದು ಬಾಂಗ್ಲಾದೇಶ ಅಂತೇಳಿ ಈಗಾಗಲೇ ಹೇಳಿದೆ. ಈಗ ಟ್ಯಾರಿಫ್ ಹಾಕಿರೋದು ನೋಡಿದಾಗ, ಕಾಟನ್ ಮೇಲೆ, ಹತ್ತಿ ಮೇಲೆ ಹಾಕಿರ್ತಕ್ಕಂಥ ಟ್ಯಾರಿಫ್ ಹಾಕಿರೋದು ನೋಡಿದಾಗ 18%, ಬಾಂಗ್ಲಾದೇಶಲ್ಲಿ 0%. ಈಗಾಗಲೇ ಭಾಳಷ್ಟು ಜನ ದೊಡ್ಡ ರಫ್ತು ಮಾಡ್ತಕ್ಕಂಥ ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಬಾಂಗ್ಲಾದೇಶಕ್ಕೆ ಶಿಫ್ಟ್ ಆಗಿದೆ. ಮೊದಲೇ ಈಗ ಸಂಪೂರ್ಣವಾಗಿ ಶಿಫ್ಟ್ ಆಗೋಗ್ಬಿಡುತ್ತೆ. ಅಂದರೆ ಈ ರಾಷ್ಟ್ರದಲ್ಲಿರ್ತಕ್ಕಂಥ ಟೆಕ್ಸ್ಟೈಲ್ ಗಿರಣಿಗಳು ಕಂಪ್ಲೀಟು ಬಟ್ಟೆ ಗಿರಣಿಗಳೆಲ್ಲ ಸಹ ಮುಚ್ಚೋಗೋ ಪರಿಸ್ಥಿತಿಗೆ ಬರುತ್ತೆ. ಆದ್ದರಿಂದ ಸಂಪೂರ್ಣವಾಗಿ ರೈತರ ವಿರೋಧಿ ಮತ್ತು ಸಣ್ಣ ಮತ್ತು ಮಧ್ಯಮ ಕಾರ್ಖಾನೆಗಳ ವಿರೋಧಿ ಡೀಲ್ ಇದು. ಇದೇ ದೊಡ್ಡ ಡೀಲು ಅಂತ ಹೇಳಿದ್ರೆ, ಇವ್ರಿಗೆ ಬಡವರ ಹೊಟ್ಟೆ ಮೇಲೆ ಬೆನ್ನ ಮೇಲೆ ಬರೆ ಹಾಕೋದೇ ಡೀಲು ಅನ್ನೋದಿದ್ದರೆ ದೇವರೇ ಕಾಪಾಡಬೇಕು.